ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಸಕ್ಕತ್ತಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಜೊತೆಗೆ ಎಲ್ರು ಚೆನ್ನಾಗಿದ್ದೀರಾ, ಹೆಲ್ತಿ ಆಗಿದ್ದೀರಾ ಅನ್ಕೊಂತೀನಿ. ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೆಲ್ಲರೂ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಿದ್ರಲ್ಲ, ಮ್ಯಾಮ್ ಒಂದು ಹೊಸ VAO ಪ್ಲಾನ್ ಜೊತೆ ಬನ್ನಿ, ಇನ್ನೇನ್ ಎಕ್ಸಾಮ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ, ಸೊ ನಾವು ಪ್ಲಾನ್ ಮಾಡಿಲ್ಲ, ಹೇಗ್ ಓದ್ಬೇಕು, ಏನ ಓದ್ಬೇಕು, ಏನ ಓದ್ಬಾರ್ದು, ಯಾವ ಮಟೀರಿಯಲ್ಸ್ ಓದ್ಬೇಕು, ಎಲ್ಲಾನು ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ. ಸೊ ನಿಮ್ಮೆಲ್ಲರಿಗೋಸ್ಕರನು ಈ ವಿಡಿಯೋ ತಗೊಂಡ್ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ ನಾನು ಬ್ರೇಕ್ ಡೌನ್ ಮಾಡಿದ್ದೀನಿ, ಸೊ ದಟ್ ನಿಮ್ಮೆಲ್ಲರಿಗೂ ಈಸಿ ಆಗ್ಲಿ ಅಂತ ನಾ ಕುತ್ಕೊಂಡು ಸುಮಾರು ನನಗೆ ಆಲ್ಮೋಸ್ಟ್ 7 days ಮೇಲಾಯ್ತು ಈ ಪ್ಲಾನ್ ಮಾಡೋದಕ್ಕೆ. ಸೊ ತುಂಬಾ ಎಫರ್ಟ್ ಹಾಕಿ ಈ ಒಂದು ಪ್ಲಾನ್ ನ ತಗೊಂಡ್ ಬಂದಿದ್ದೀನಿ. ಇಟ್ಸ್ 90 days ಪ್ಲಾನ್, ಓಕೆನಾ? ಯಾಕಂದ್ರೆ ನಮ್ಗೆ ಇನ್ನೂ ನೋಟಿಫಿಕೇಶನ್, ಯಾಕೆ 90 days ಅನ್ನೋದಕ್ಕೆ ನಿಮ್ಗೆ ಆನ್ಸರ್ ಹೇಳ್ತೀನಿ. ನಮ್ಗಿನ್ನೂ ನೋಟಿಫಿಕೇಶನ್ ಬಂದಿಲ್ಲ. ನೋಟಿಫಿಕೇಶನ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬಹುದು, ಮೇ ಬಿ 1 week 2 week ಟೈಮ್ ಹಿಡಿಬಹುದು. ಅದಾಗಿದ ತಕ್ಷಣ ನಮಗೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು 2.5 months ಅಂತೂ ಪಕ್ಕ ಸಿಗುತ್ತೆ ಎಕ್ಸಾಮ್ಗೆ. ಸೊ ಎಲ್ಲ ಕೌಂಟ್ ಮಾಡಿ ಒಂದು 30 days ಪ್ಲಾನ್ ಎತ್ತಿಟ್ಟಿದ್ದೀನಿ. ಸಾರಿ, 30 days ಅಲ್ಲ, 90 days ಪ್ಲಾನ್ ಎತ್ತಿಟ್ಟಿದ್ದೀನಿ. ಈ 90 days ಪ್ಲಾನ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ನಾವು ಬ್ರೇಕ್ ಡೌನ್ ಮಾಡಿರೋದನ್ನ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಣ. ಅತಿ ಹೈಯೆಸ್ಟ್ ಆಗಿ MCQಗಳನ್ನ ಪೇಪರ್ಗಳನ್ನ ಸಾಲ್ವ್ ಮಾಡೋಣ. ಕಂಪ್ಲೀಟ್ಲಿ ಎವ್ರಿಥಿಂಗ್ ಇಸ್ ಫ್ರೀ. ಅಂಡ್ ಒನ್ ಮೋರ್ ಥಿಂಗ್, ಒಂದು ಗುಡ್ ನ್ಯೂಸ್ ಹೇಳ್ಬೇಕು ನಾನು. ಈ ಗುಡ್ ನ್ಯೂಸ್ ನ ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ, ಏನ್ ಗುಡ್ ನ್ಯೂಸ್ ಅನ್ನೋದನ್ನ. ಸೊ ಸದ್ಯಕ್ಕೆ ಲೇಟ್ ಮಾಡೋದ್ ಬೇಡ, ಈ 90 days ಪ್ಲಾನ್ ನ ಸ್ಟಾರ್ಟ್ ಮಾಡೋಣ. ಸೊ ಇಟ್ಸ್ ನಥಿಂಗ್ ಬಟ್ VAO ವಿಜಯ ಯಾತ್ರೆ, ಓಕೆನಾ? VAO ವಿಜಯ ಯಾತ್ರೆ 2026. ಈ ಪ್ಲಾನ್ ನ ವಿ ಹ್ಯಾವ್ ಟು ಕಂಪ್ಲೀಟ್ ವಿತ್ ಅ ಕನ್ಸಿಸ್ಟೆನ್ಸಿ. ಸೊ ಡೋಂಟ್ ವೇಸ್ಟ್ ಅ ಟೈಮ್. ಅಂಡ್ ಈಗ ಸದ್ಯಕ್ಕೆ ನಾನು ಏನ್ ಪ್ಲಾನ್ ಮಾಡಿದೀನಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಯಾರ್ಯಾರೆಲ್ಲ ಈಗ ಪ್ಲಾನ್ ಮಾಡಿದೀರಾ ಓದೋದಕ್ಕೆ, ಅಥವಾ ಈಗ ಶುರು ಮಾಡ್ಬೇಕು ಅಂತಿದ್ದೀರಾ, ಅಥವಾ ಆಲ್ರೆಡಿ ಓದ್ಬಿಟ್ಟು ಒಂದು ರೂಟ್ ಅಲ್ಲಿ ಇದ್ದೀರಾ, ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗತ್ತೆ. ಎಲ್ಲೂ ಕೂಡ ನಿಮಗೆ ಮೇ ಬಿ ಈ ತರ ಪ್ಲಾನ್ ಕೊಟ್ಟಿರಲ್ಲ ಅನ್ಕೊಂತೀನಿ ಎಲ್ಲೂ ಕೂಡ, ಅಥವಾ ಈವನ್ ನೀವು ಕೋಚಿಂಗ್ ಸೆಂಟರ್ಗೆ ಹೋದ್ರೂ ಕೂಡ ಕ್ಲಾಸಸ್ಗಳಿಗೆ ಪೇ ಮಾಡ್ಲೇಬೇಕು. ಬಟ್ ಇವತ್ತಿನ ಪ್ಲಾನ್ ಅಲ್ಲಿ ಕಂಪ್ಲೀಟ್ಲಿ ಫ್ರೀ. VAO ಕಂಪ್ಲೀಟ್ ಪ್ಲಾನ್ ನಿಮ್ಗೆ ಕ್ಲಾಸಸ್ ಇಂದ ಹಿಡಿದು ಲೈವ್ MCQ ಸಾಲ್ವ್, ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್, ಎವ್ರಿಥಿಂಗ್ ನಾನು ನಮ್ಮ ಚಾನಲ್ ಅಲ್ಲಿ ಫ್ರೀ ಆಗಿ ಹೇಳ್ತೀನಿ. ಸೊ ಲೇಟ್ ಮಾಡೋದ್ ಬೇಡ, ಲೆಟ್ಸ್ ವೆಲ್ಕಮ್ ಟು VAO ವಿಜಯ ಯಾತ್ರೆ 2026, ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಏನ್ ಮಿಷನ್ ಇದೆಯೋ 90 days ಮಿಷನ್ಗೆ ನಾನೊಂದು ಒಳ್ಳೆ ಸಕ್ಸಸ್ಫುಲ್ ಆಗುವಂತದ್ದು ಒಂದು ಹೆಸರು ಕೊಟ್ಟಿದ್ದೀನಿ, VAO ವಿಜಯ ಯಾತ್ರೆ 2026. ಸೊ ಈ ಪ್ಲಾನ್ ನ ಪ್ರಕಾರ ನಾನು ಕಂಪ್ಲೀಟ್ VAO 2026 ನ ಸಿಲೆಬಸ್ ಬ್ರೇಕ್ ಡೌನ್ ಮಾಡಿದೀನಿ, ಟಾಪಿಕ್ ವೈಸ್ ಬ್ರೇಕ್ ಡೌನ್ ಮಾಡಿದೀನಿ, ಜೊತೆಗೆ ಮೇನ್ ಟಾಪಿಕ್, ಸಬ್ ಟಾಪಿಕ್, ವೆಯ್ಟೇಜ್ ಎಷ್ಟಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡಿದೀನಿ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ PDF ರೆಡಿ ಮಾಡಿದೀನಿ. ಸೊ ವೇಸ್ಟ್ ಮಾಡೋದ್ ಬೇಡ, ಓಕೆನಾ? ಸೊ ಫಸ್ಟ್ ನಾವು ಸಿಲೆಬಸ್ ನೋಡೋಣ. ಇದು ವೆರಿ ಇಂಪಾರ್ಟೆಂಟ್, ಓಕೆನಾ? ತುಂಬಾ ಜನ ಕೇಳಿದ್ರೆ ಮ್ಯಾಮ್ VAO ಸಿಲೆಬಸ್ ಏನು? ಇವಾಗ ನಾನ್ ನಿಮಗೆ ಶೇರ್ ಮಾಡಿರೋ ಅಂತದ್ದು ಒಂದು ಅಫಿಷಿಯಲ್ ಸಿಲೆಬಸ್, ಅಫಿಷಿಯಲ್ KE ಅವ್ರು ರಿಲೀಸ್ ಮಾಡಿರೋ ಅಂತಹ ಒಂದು ನೋಟಿಫಿಕೇಶನ್ ಮೂಲಕನೇ ನಾನು ತಗೊಂಡಿರುವಂತಹ ಸಿಲೆಬಸ್, ಓಕೆನಾ? ಸೊ ನಮಗೆ 2 ಪೇಪರ್ ಇರುತ್ತೆ. ತುಂಬಾ ಜನ ಕೇಳಿದ್ರೆ ಮ್ಯಾಮ್ ನಮ್ಗೆ ಎಷ್ಟು ಪೇಪರ್ ಇರುತ್ತೆ, ಯಾವ್ದು ಪೇಪರ್ ಇರುತ್ತೆ? ಆಕ್ಚುಲಿ ಹೊಸದಾಗಿ ಬಂದಿರೋರಿಗೆ ಇಟ್ಸ್ ಓಕೆ, ಇದು ಗೊತ್ತಿರಲ್ಲ. ನಿಮಗೆ ಟೋಟಲ್ ಆಗಿ 3 ಪೇಪರ್ ಇರುತ್ತೆ, ಓಕೆನಾ? ಇದನ್ನ ಬಿಟ್ಟು ಪೇಪರ್ 1 ಪೇಪರ್ 2 ಆಗೋದಕ್ಕಿಂತ ಮುಂಚೆ ಫಸ್ಟ್ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಬೇಕು, ಓಕೆನಾ? ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ನ ವೆರಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಲ್ಲಿ ನೀವು ಅದನ್ನ ಕ್ವಾಲಿಫೈ ಮಾಡ್ಕೊಬೇಕು. ಸೊ ಕಂಪಲ್ಸರಿ ಕನ್ನಡ ಅಂದ್ರೆ ಅದು ಕಂಪ್ಲೀಟ್ ಕನ್ನಡ ಗ್ರಾಮರ್ ಬೇಸಿಸ್ ಮೇಲೆ ನಿಮ್ಗೊಂದು ಪೇಪರ್ ಇರುತ್ತೆ. ಬಟ್ ಆ ಮಾರ್ಕ್ಸ್ ನಿಮ್ಗೆ ಈ ಮಾರ್ಕ್ಸ್ ಜೊತೆ, ಅಂದ್ರೆ ನಿಮ್ಮ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಜೊತೆ
ನಿಮಗೆ ಕ್ಲಬ್ ಮಾಡಲ್ಲ. ಓಕೆನಾ, ಅದು ಬಂದ್ಬಿಟ್ಟು ಜಸ್ಟ್ ಕ್ವಾಲಿಫೈಯಿಂಗ್, ನೀವು ಕನ್ನಡ ಬರುತ್ತಾ ಅನ್ನೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ಅಷ್ಟೇ. ಓಕೆನಾ, ಅದು ನೀವು ಯಾವಾಗ ಬರೀಬೇಕು ಅಂದ್ರೆ ನೀವು 1 to 10th ಕನ್ನಡ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡಿಲ್ಲ ಅಂದ್ರೆ ನೀವು ಬರಿಬೇಕಾಗತ್ತೆ. ಬಟ್ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರ್ತಾರೆ, ಅವರೆಲ್ಲ ಬರಿಬೇಕಾಗತ್ತೆ ಕಂಪಲ್ಸರಿ ಕನ್ನಡ. ಬೇರೆಯವ್ರನ್ನ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ, ಸೊ ಆ ಎಕ್ಸಾಮ್ ಆದ್ಮೇಲೆ ನಿಮಗೆ ಈ ಎಕ್ಸಾಮ್ ಪೇಪರ್ 1 ಪೇಪರ್ 2 ಇದ್ರಲ್ಲಿ ಏನು ಮಾರ್ಕ್ಸ್ ತೆಗಿತೀರಲ್ಲ, ಇದೇ ನಿಮ್ದು ಕ್ವಾಲಿಫೈಯಿಂಗ್ ಮಾರ್ಕ್ಸ್. ನಿಮ್ಮ ಮೆರಿಟ್ ಲಿಸ್ಟ್ ರೆಡಿ ಆಗೋದಕ್ಕೆ, ನಿಮ್ಮ ಸೆಲೆಕ್ಷನ್ ರೆಡಿ ಆಗೋದಕ್ಕೆ ಇದೆರಡು ವೆರಿ ಇಂಪಾರ್ಟೆಂಟ್, ನೆನ್ಪಿರ್ಲಿ. ಸೊ ಪೇಪರ್ 1 ನಲ್ಲಿ ಅವ್ರು ಕೊಟ್ಟಿರೋ ಸಿಲೆಬಸ್ ನ ನೋಡೋಣ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂದ್ರೆ ಕರೆಂಟ್ ಅಫೇರ್ಸ್. ದೆನ್ ದೈನಂದಿನ ಗ್ರಹಿಕೆಯ ವಿಷಯಗಳು, ಡೈಲಿ ಗ್ರಾಸ್ಪಿಂಗ್ ಸಬ್ಜೆಕ್ಟ್ಸ್ ಗಳು ಬರುತ್ತಲ್ಲ, ಡೈಲಿ ನಿಮ್ಮ ಸುತ್ತಮುತ್ತ ನಡೆಯುವಂತ ವಿಷಯಗಳು, ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಸಮ್ ಸೈಂಟಿಫಿಕ್ ಬೇಸ್ಡ್ ಕ್ವಶನ್ಸ್ ಗಳು ಇದರಿಂದ ತಗೊಬಹುದು. ದೆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ದೆನ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ಬಟ್ ರಿಲೇಟೆಡ್ ಟು ಕರ್ನಾಟಕ, ವೆರಿ ಇಂಪಾರ್ಟೆಂಟ್. ದೆನ್ ಇದಾದ್ಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭೂಗೋಳ ವಿಷಯಗಳು, ಜಿಯೋಗ್ರಫಿ ರಿಲೇಟೆಡ್ ಟು ಕರ್ನಾಟಕ. ನಾವು ಆಲ್ರೆಡಿ ನೀವು ಯಾರಾದ್ರೂ ನನ್ನ ಲೈವ್ ಸೆಷನ್ಸ್ ಗಳು ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಲೈವ್ MCQ ಗಳನ್ನ ಸಾಲ್ವ್ ಮಾಡಿ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಯಾಕಂದ್ರೆ ನಾವು ಇದೆಲ್ಲ ಟಾಪಿಕ್ಸ್ ಗಳನ್ನು ಅದ್ರಲ್ಲಿ ಹೋಗಿ MCQ ಗಳನ್ನ ಡೈಲಿ 50-50 MCQ ಗಳನ್ನ ಸಾಲ್ವ್ ಮಾಡಿದೀನಿ ವಿತ್ ಸಬ್ ಟಾಪಿಕ್ ವೈಸ್. ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಓಕೆನಾ, ದೆನ್ ಅದಾದ್ಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ದೆನ್ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿಗಳು ವಿಷಯ. ನೋಡಿ, ಇಲ್ಲಿ ಸ್ಟೇಟ್ ಅಂಡ್ ಪ್ರಾದೇಶಿಕ ಆಡಳಿತ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕ್ವಶನ್ಸ್ ಗಳು ಬರುವಂತ ಚಾನ್ಸಸ್ ಇದೆ. ಅದಾದ್ಮೇಲೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅದಾದ್ಮೇಲೆ ಕೋಆಪರೇಟಿವ್ ಸೊಸೈಟೀಸ್ ವೆರಿ ಇಂಪಾರ್ಟೆಂಟ್. ದೆನ್ ಅದಾದ್ಮೇಲೆ ಕರ್ನಾಟಕ ಎಕನಾಮಿಕ್ ಡೆವಲಪ್ಮೆಂಟ್, ಓಕೆ, ಅಂದ್ರೆ ಕರ್ನಾಟಕ ರಿಲೇಟೆಡ್ ಎಕನಾಮಿಕ್ಸ್ ಗಳನ್ನ ಓದ್ಬೇಕಾಗುತ್ತೆ. ದೆನ್ ಅದಾದ್ಮೇಲೆ ಕರ್ನಾಟಕದ ಪರಿಸರ ಎನ್ವೈರನ್ಮೆಂಟ್, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಓಕೆನಾ, ಅಂದ್ರೆ ಎನ್ವೈರನ್ಮೆಂಟ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಟಾಪಿಕ್ ರಿಲೇಟೆಡ್ ಟು ಕರ್ನಾಟಕ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕ್ವಶನ್ ಬರುತ್ತೆ. ಬಟ್ ಇದ್ರಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಬರುತ್ತೆ. ಓಕೆನಾ, ಸೊ ಟೋಟಲ್ ನಿಮ್ಗೆ 100 ಮಾರ್ಕ್ಸ್ ನಡೆಯುತ್ತೆ, 2 ಅವರ್. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಗೆ 2 ಅವರ್ ಟೈಮ್ ಲಿಮಿಟ್ ಇರುತ್ತೆ. ದೆನ್ ಪೇಪರ್ 2 ಹೋಗೋಣ. ಪೇಪರ್ 2 ಅಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ನಾಲೆಡ್ಜ್. ಓಕೆನಾ, ಇದು ನಿಮ್ದು ಪೇಪರ್ 2 ಆಗಿರುತ್ತೆ. ಓಕೆನಾ, ಇದು ಕೂಡ 100 ಮಾರ್ಕ್ಸ್ ನಡೆಯುತ್ತೆ, 2 ಅವರ್ ಇರುತ್ತೆ. ಅರ್ಥ ಆಯ್ತಲ್ಲ? ಇದು ಸಿಲೆಬಸ್, ನಮಗ್ ಕೊಟ್ಟಿರುವಂತ ಸಿಲೆಬಸ್ ನ ನಾವು ನೋಡಿರೋದು. ಈಗ ನಾನು ಸಿಲೆಬಸ್ ನ ಬ್ರೇಕ್ ಡೌನ್ ಮಾಡಿದೀನಿ, ಅದನ್ನ ನೋಡೋಣ. ಓಕೆನಾ, ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಯಾರ್ಯಾರೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗ್ತಿದ್ದೀರೋ ನೀವು ಇದನ್ನ ಫಾಲೋ ಮಾಡಿ. ಓಕೆನಾ, ನೆಕ್ಸ್ಟ್ ಒಂದೊಂದೇ ಟಾಪಿಕ್ ನಾನು ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಓಕೆನಾ, ಸೊ ಫಸ್ಟ್ ನಮಗೆ ಏನ್ ಕೊಟ್ಟಿದ್ರು, ಕರೆಂಟ್ ಅಫೇರ್ಸ್ ಅಲ್ವಾ, ಜನರಲ್ ನಾಲೆಡ್ಜ್ ಅಂಡ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಬಗ್ಗೆ ನಮಗೆ ಫಸ್ಟ್ ಟಾಪಿಕ್ ಇದ್ದಿದ್ದು. ಫಸ್ಟ್ ಟಾಪಿಕ್ ಜನರಲ್ ನಾಲೆಡ್ಜ್ ಟಾಪಿಕ್ ರಿಲೇಟೆಡ್ ಟು ಕರೆಂಟ್ ಈವೆಂಟ್ಸ್. ಓಕೆನಾ, ಸೊ ಇದನ್ನ ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ರೆ ನಮಗೆ ಏನೇನ್ ಬರುತ್ತೆ ನೋಡೋಣ. ಇಂಡಿಯಾ ಅಂಡ್ ಕರ್ನಾಟಕ ಅಟ್ ದ ಗ್ಲಾನ್ಸ್, ಅಂದ್ರೆ ಇಂಡಿಯಾ ಅಂಡ್ ಕರ್ನಾಟಕದಲ್ಲಿ ನಡೆಯುವಂತಹ ಕರೆಂಟ್ ಅಫೇರ್ಸ್ ಗಳು. ದೆನ್ ನ್ಯಾಷನಲ್ ಅಂಡ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಓಕೆನಾ, ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತೆ ಕರ್ನಾಟಕ ಲೆವೆಲ್ ಅಲ್ಲಿ ಕರೆಂಟ್ ಅಫೇರ್ಸ್. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬೇಕು. ಗವರ್ಮೆಂಟ್ ಸ್ಕೀಮ್ಸ್ ಗಳು ಯಾವ್ದಾವ್ದು ಬಂದಿದೆಯೋ ಲಾಸ್ಟ್ 9-8 ಮಂತ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಕೀಮ್ಸ್ ಗಳು ಬೇಕು. ಗವರ್ಮೆಂಟ್ ಸ್ಕೀಮ್ಸ್ ಗಳು ವೆರಿ ಇಂಪಾರ್ಟೆಂಟ್. ದೆನ್ ಬಜೆಟ್, ಎಕನಾಮಿಕ್ ಸರ್ವೆ, ಬಜೆಟ್ ಈ ವರ್ಷದ ಬಜೆಟ್ ಪ್ಲಸ್ ಎಕನಾಮಿಕ್ ಸರ್ವೆ. ಅದ್ರ ಜೊತೆಗೆ ಅವಾರ್ಡ್ಸ್ ಗಳು ಬಂದಿರುತ್ತೆ, ಪದ್ಮಶ್ರೀ, ಪದ್ಮವಿಭೂಷಣ್, ಭಾರತ ರತ್ನ, ಈ ತರ ಅವಾರ್ಡ್ಸ್ ಗಳು ಬಂದಿರುತ್ತೆ. ಸ್ಪೋರ್ಟ್ಸ್ ರಿಲೇಟೆಡ್ ನ್ಯೂಸ್ ಗಳು ಬಂದಿರುತ್ತೆ. ದೆನ್ ಬುಕ್ಸ್ ಅಂಡ್ ಆಥರ್ಸ್ ಗಳು ಬಂದಿರ್ತಾರೆ. ದೆನ್ ಇಂಪಾರ್ಟೆಂಟ್ ಡೇಸ್ ಗಳು. ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಫೆನ್ಸ್, ಸ್ಪೇಸ್, ಅಗ್ರಿಕಲ್ಚರ್, ರಿಪೋರ್ಟ್, ಇಂಡೆಕ್ಸಸ್, ಸೆನ್ಸಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ದೆನ್ ಅಪಾಯಿಂಟ್ಮೆಂಟ್ ಅಂಡ್ ಸಮಿಟ್ಸ್. ಓಕೆನಾ, ಸೊ ಇದಿಷ್ಟು
ಇಷ್ಟು ಬಂದ್ಬಿಟ್ಟು ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡ್ಕೊಬೇಕು. ಓಕೆನಾ, ನಮಗೆ ವೇಟೇಜ್ ಬಂದ್ಬಿಟ್ಟು 15 to 20%, ಅಂದ್ರೆ 15 to 20 ಕ್ವಶನ್ಸ್ಗಳು. ಬಟ್ 20 ಸ್ವಲ್ಪ ಜಾಸ್ತಿ ಆಯ್ತು, ಅಟ್ಲೀಸ್ಟ್ 15 ಕ್ವಶನ್ಸ್ಗಳಾದ್ರೂ ಬರೋ ಚಾನ್ಸಸ್ಗಳು ಇರುತ್ತೆ. ಡೈರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೂ ಸಬ್ಜೆಕ್ಟ್ಗೆ ಲಿಂಕ್ ಮಾಡಿ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಎವ್ರಿಡೇ ಸೈನ್ಸ್. ಎವ್ರಿಡೇ ಸೈನ್ಸ್ ಅಲ್ಲಿ ಕ್ವಶನ್ಸ್ಗಳು ಈಗ ಜಾಸ್ತಿ ಆಗಿರೋದನ್ನ ನಾವು ಟ್ರೆಂಡ್ ಅಲ್ಲಿ ನೋಡ್ಬೋದು. ಎಲ್ಲ ಆಲ್ಮೋಸ್ಟ್ ಫಿಸಿಕ್ಸ್ ನಾನು ಡಿವೈಡ್ ಮಾಡಿದೀನಿ. ಮೋಷನ್, ಫೋರ್ಸಸ್, ವರ್ಕ್, ಎನರ್ಜಿ, ಹೀಟ್, ಲೈಟ್, ಸೌಂಡ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್. ಕೆಮಿಸ್ಟ್ರಿ ಬಂದ್ರೆ ಮ್ಯಾಟರ್. ಎಲ್ಲ ಆಲ್ಮೋಸ್ಟ್ 10th ಲೆವೆಲ್ ಸೈನ್ಸ್ ಗೊತ್ತಿದ್ರೆ ಸಾಕು, ಅದ್ರ ಮೇಲೆ ಬೇಡ. ಓಕೆನಾ, 10th ಲೆವೆಲ್ ಸೈನ್ಸ್ 8th, 9th, 10th ಅಲ್ಲಿ ಬರುತ್ತಲ್ಲ ಅಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಮ್ಯಾಟರ್, ಎಲಿಮೆಂಟ್, ಕಾಂಪೌಂಡ್ಸ್, ಆಸಿಡ್, ಬೇಸಸ್, ಸಾಲ್ಟ್ಸ್, ಮೆಟಲ್ಸ್, ನಾನ್ ಮೆಟಲ್ಸ್, ಕಾರ್ಬನ್, ಎವ್ರಿಡೇ ಕೆಮಿಸ್ಟ್ರಿ. ಬಯಾಲಜಿ ಆದ್ರೆ ಸೆಲ್, human body, nutritious, disease, blood, immunity, vitamins, genetics, plants, animal kingdom, biotechnology. Environment ಬಂದ್ರೆ pollution, biodiversity, climate change, health and hygiene, disaster management. ಇದು ನಿಮಗೆ ಸೈನ್ಸ್ ಅಲ್ಲಿ, ಬೇಸಿಕ್ ಸೈನ್ಸ್ ಅಲ್ಲಿ ನಿಮಗೆ ಇಷ್ಟು ಗೊತ್ತಿರ್ಬೇಕಾಗುತ್ತೆ. ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 10 to 12% ಬರುತ್ತೆ, ಅಂದ್ರೆ 10 to 12 ಕ್ವಶನ್. 8 to 12 ಕ್ವಶನ್ ಅಂತ ನಾ ಹೇಳ್ತೀನಿ, ಬರೋ ಚಾನ್ಸಸ್ ಇದೆ. ಓಕೆನಾ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ 15 to 80%, ಅಂದ್ರೆ ಆಲ್ಮೋಸ್ಟ್ 18, ಮ್ಯಾಕ್ಸಿಮಮ್ 18 ಕ್ವಶನ್ ನಾವು ಪಾಲಿಟಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಇಡೀ ಲಕ್ಷ್ಮೀಕಾಂತ್ ಬುಕ್ನೇ ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಲಕ್ಷ್ಮೀಕಾಂತ್ ಓದಿಲ್ಲ ಅಂದ್ರೂ ಬೇರೆ ಯಾವ್ದಾದ್ರು ಬುಕ್ ರೆಫರ್ ಮಾಡ್ತಿದ್ರೆ ಇಟ್ಸ್ ಓಕೆ. ಬಟ್ ನಿಮಗೆ ಕಂಪ್ಲೀಟ್ ಪಾಲಿಟಿ A to Z, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ಅಮೆಂಡ್ಮೆಂಟ್ಸ್, ಆರ್ಟಿಕಲ್ಸ್, ಕಾನ್ಸ್ಟಿಟ್ಯೂಷನ್ ಆಫ್ ಬಾಡೀಸ್, ಎಮರ್ಜೆನ್ಸಿ, ಪ್ರಾವಿಷನ್ಸ್, ಎವ್ರಿಥಿಂಗ್ ಯು ಹ್ಯಾವ್ ಟು ನೋ. ಓಕೆನಾ, ಪಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಹಿಸ್ಟ್ರಿ ಹೋಗೋಣ. ಅವರು ಇಲ್ಲಿ ಏನ್ಷಿಯಂಟ್, ಮೆಡಿವಲ್ ಅಂತ ಮೆನ್ಷನ್ ಮಾಡಿಲ್ಲ, ನೆನ್ಪಿರ್ಲಿ. ಏನ್ಷಿಯಂಟ್ ಅಂಡ್ ಮೆಡಿವಲ್ ಅನ್ನೋದು ಗೊತ್ತಿಲ್ಲ ಅಲ್ಲ, ಅವ್ರು ಹೇಳಿಲ್ಲ, ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಸಿಲೆಬಸ್ ಅಲ್ಲಿ. ಬಟ್ ಅವ್ರು ಮೆನ್ಷನ್ ಮಾಡಿರೋದು ಒಂದೇ, ಹಿಸ್ಟ್ರಿ ಆಫ್ ಇಂಡಿಯಾ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಕೊಟ್ಟಿದ್ದಾರೆ. ಅಂದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ, ಬಟ್ ಕರ್ನಾಟಕಕ್ಕೆ ಫೋಕಸ್ ಜಾಸ್ತಿ ಮಾಡಿದ್ದಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಹಿಡಿದು ವೇದಿಕೆ, ಜೈನಿಸಂ, ಬುದ್ಧಿಸಂ, ಮೌರ್ಯ, ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಬಂದಂತಹ ಕದಂಬಾಸ್, ಗಂಗಾ, ಸೋಷಿಯಲ್ ರಿಫಾರ್ಮರ್ಸ್, ಎವ್ರಿಥಿಂಗ್. ದೆನ್ ಕರ್ನಾಟಕ ಯೂನಿಫಿಕೇಶನ್ ತನಕ ನಿಮಗೆ ಗೊತ್ತಿರಬೇಕು. 12 to 15% ಇದೆ. 12 to 15 ಕ್ವಶನ್, 12-13 ಕ್ವಶನ್ ಅಂತೂ ಬಂದೇ ಬರುತ್ತೆ. ಏನ್ಷಿಯಂಟ್, ಮೆಡಿವಲ್, ಮಾಡರ್ನ್ 3 ಕಂಪ್ಲೀಟ್ ಮಾಡಿದ್ರೆ ಸ್ವಲ್ಪ ಕರ್ನಾಟಕಕ್ಕೆ ಫೋಕಸ್ ಮಾಡಿ. ನಮ್ಮತ್ತೆ ಹೇಳ್ತಿದ್ದೀನಿ, ನೀವು ನಮ್ಮ ಲೈವ್ ಸೆಷನ್ ಹೋಗಿ ನೋಡಿದ್ರೆ ಕಂಪ್ಲೀಟ್ ನಾನು ಕರ್ನಾಟಕ ಹಿಸ್ಟ್ರಿನ ಕವರ್ ಮಾಡಿದೀವಿ ಲೈವ್ ಸೆಷನ್ ಅಲ್ಲಿ. ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದೀವಿ. ಈಗ ಕರ್ನಾಟಕ ಎನ್ವೈರನ್ಮೆಂಟ್ ರಿಲೇಟೆಡ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಕರ್ನಾಟಕನೂ ಕವರ್ ಮಾಡ್ತಿದೀವಿ. ಸೊ ಹೋಗಿ ಲೈವ್ ಸೆಷನ್ ಅಟೆಂಡ್ ಮಾಡಿ. ಸೊ ವೆರಿ ಹೆಲ್ಪ್ಫುಲ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆನಾ, ನೆಕ್ಸ್ಟ್ Geography of India. Special reference again Karnataka. Then solar system, earth, latitude, longitude, motions of earth, everything, rivers and river system, mountains, agriculture, minerals, transport, Karnataka districts and dams, forests, national parks are very important. Wildlife sanctuary, tiger reserves are very important. Then important yavadu, monsoon, then soil, rivers, mountains, everything is very important. Solar system very important. 12 ಕ್ವಶನ್ ಅಂತೂ ಮ್ಯಾಕ್ಸಿಮಮ್ 10 to 12 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಯಾವ್ದ್ರಲ್ಲಿ, ಸಿಲೆಬಸ್ ಅಲ್ಲಿ. ಸೊ ಅದ್ರ ಮೂಲಕ ನೋಡಿದ್ರೆ ಕರ್ನಾಟಕ ಗವರ್ಮೆಂಟ್ ಸೆಕ್ರೆಟರಿಯೇಟ್, ಗವರ್ನರ್, ಚೀಫ್ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ತಾಲೂಕು ಅಡ್ಮಿನಿಸ್ಟ್ರೇಷನ್, ಗ್ರಾಮ ಪಂಚಾಯತ್ ಅಡ್ಮಿನಿಸ್ಟ್ರೇಷನ್, RTA, ಸಿಟಿಸನ್ ಚಾರ್ಟರ್, ಗವರ್ನೆನ್ಸ್. ಇದ್ರಲ್ಲಿ ಇಂಪಾರ್ಟೆಂಟ್ ಗವರ್ನೆನ್ಸ್, ಸಿಟಿಸನ್ಸ್ ಚಾರ್ಟರ್, RTI, ಪಂಚಾಯತ್ ಅಡ್ಮಿನಿಸ್ಟ್ರೇಷನ್. ಇಂಪಾರ್ಟೆಂಟ್ ನಾನು ಹೇಳ್ತಿರೋದು ಗ್ರಾಮ ಪಂಚಾಯತ್ ಅಡ್ಮಿನಿಸ್ಟ್ರೇಷನ್, ದೆನ್ ಗವರ್ನರ್, ಚೀಫ್ ಮಿನಿಸ್ಟರ್. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಓಕೆನಾ. ಬಟ್ ಇವಾಗ ಏನ್ ಹೇಳಿದ್ನೋ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಆಲ್ಮೋಸ್ಟ್ 8 to 10 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ Karnataka economy, rural development, panchayat raj, cooperative society. This is the very 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 important topic. You have to complete this one thoroughly. ನೀವು ಈ ಟಾಪಿಕ್ ನ ತುಂಬಾ ಚೆನ್ನಾಗಿ
ಓದಿರ್ಬೇಕು. ಆಲ್ಮೋಸ್ಟ್ ಇನ್ನೊಂದ್ಸಲ ಸ್ಟಾರ್ ಆಗ್ತೀನಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಕರ್ನಾಟಕ ಎಕಾನಮಿ, ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸ್ಟೇಟ್ ಬಜೆಟ್, ಪಾವರ್ಟಿ, ಎಂಪ್ಲಾಯ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, MG ನರೇಗಾ, PMAYG, PM ಕಿಸಾನ್, SHGs, NRLM, ಗ್ರಾಮ ಸಭಾ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೋಆಪರೇಟಿವ್ ಸೊಸೈಟಿ, ಡೈರಿ ಕೋಆಪರೇಟಿವ್ಸ್ ಅಂಡ್ ರೂರಲ್ ಬ್ಯಾಂಕಿಂಗ್. ಇಂಪಾರ್ಟೆಂಟ್ ಹೇಳ್ತೀನಿ, ರೂರಲ್ ಬ್ಯಾಂಕಿಂಗ್, ಕೋಆಪರೇಟಿವ್ಸ್, ದೆನ್ cooperative societies, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಗ್ರಾಮ ಸಭಾ, SHGs, MG ನರೇಗಾ, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಸ್ಟೇಟ್ ಬಜೆಟ್, ಪಾವರ್ಟಿ. ಇದಿಷ್ಟು ವೆರಿ 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 ಇಂಪಾರ್ಟೆಂಟ್. ಓಕೆ, ಅಗೇನ್ ಐ ಆಮ್ ಡೂಯಿಂಗ್ ಸ್ಟಾರ್, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಎನ್ವೈರನ್ಮೆಂಟ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಡೈರೆಕ್ಟ್ ಆಗಿ ಇದೇ ಟಾಪಿಕ್ ನ ಮೆನ್ಷನ್ ಮಾಡಿದ್ದಾರೆ ಅವರು. ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ. ಇದರಲ್ಲಿ ಇಕೋಸಿಸ್ಟಮ್, ಬಯೋಡೈವರ್ಸಿಟಿ, ಫಾರೆಸ್ಟ್ ಟೈಪ್, ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಟೈಗರ್ ರಿಸರ್ವ್, ವೆಸ್ಟರ್ನ್ ಘಾಟ್ಸ್, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಎನ್ವೈರನ್ಮೆಂಟಲ್ ಆಕ್ಟ್ಸ್, ವಾಟರ್ ಕನ್ಸರ್ವೇಷನ್, ರಿನ್ಯೂವಬಲ್ ಎನರ್ಜಿ, ಅಫಾರೆಸ್ಟೇಷನ್, ಡಿಸಾಸ್ಟರ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ. ಇಕೋಸಿಸ್ಟಮ್, ಬಯೋಡೈವರ್ಸಿಟಿ, ಫಾರೆಸ್ಟ್ ಟೈಪ್, ನ್ಯಾಷನಲ್ ಪಾರ್ಕ್ಸ್, wildlife sanctuaries, tiger reserve, western ghats, then pollution, then global warming, climate change, then environmental acts. These are very important. Okay, these are very important topic. Okay, next, mental ability. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿದೆ, ಬಟ್ ಅವರು ಡೈರೆಕ್ಟ್ ಆಗಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಕ್ವಶನ್ಸ್ಗಳು ಬರುತ್ತೆ. ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಬರುತ್ತೆ. ಬಟ್ ಇಂಪಾರ್ಟೆಂಟ್ ನಂಬರ್ ಸಿಸ್ಟಮ್ ಗೊತ್ತಿರಬೇಕು, ದ ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರೊಪೋರ್ಷನ್, ಆವರೇಜ್, ಪ್ರಾಫಿಟ್ ಅಂಡ್ ಲಾಸ್, ಆಲ್ಮೋಸ್ಟ್ ಎಲ್ಲಾನು ಗೊತ್ತಿರಬೇಕು. ಬಟ್ ಇಂಪಾರ್ಟೆಂಟ್ ಮಾತ್ರ ಹೇಳ್ತಿದ್ದೀನಿ. ವರ್ಕ್ ಟೈಮ್, ಡಿಸ್ಟೆನ್ಸ್, ದೆನ್ ಬ್ಲಡ್ ರಿಲೇಷನ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಸಿಲೋಜಿಸಮ್, ಕ್ಲಾಕ್, ಕ್ಯಾಲೆಂಡರ್, ಇಷ್ಟು. ಇದು ಇನ್ನ ಕೆಲವೊಂದು ಬರುತ್ತೆ, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಹೋಗೋಣ. ಇದಿಷ್ಟು ಪೇಪರ್ 1 ಅನಾಲಿಸಿಸ್. ದೆನ್ ಪೇಪರ್ 2 ಹೋಗೋಣ. ಕನ್ನಡ ವ್ಯಾಕರಣ. ಕನ್ನಡ ವ್ಯಾಕರಣ A to Z ನಿಮಗೆ ಗೊತ್ತಿರಬೇಕು. ವರ್ಣಮಾಲೆಯಿಂದ ಹಿಡಿದು ಎಲ್ಲಾನು, ವೃತ್ತಗಳು ಎಲ್ಲಾನು ನಿಮಗೆ ಗೊತ್ತಿರ್ಬೇಕು. ಬಟ್ ಸ್ಟಿಲ್ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ವರ್ಣಮಾಲೆ ಬೇಸಿಕ್ ಅದು ಗೊತ್ತಿರ್ಬೇಕು. ದೆನ್ ನಾಮಪದ, ಸರ್ವನಾಮ, ಗುಣವಾಚಕ, ಕ್ರಿಯಾಪದ ಇಂಪಾರ್ಟೆಂಟ್, ಸಂಧಿಗಳು ಇಂಪಾರ್ಟೆಂಟ್, ವಿಭಕ್ತಿ ಇಂಪಾರ್ಟೆಂಟ್, ಕಾಲಗಳು, ಸಮಾಸ, ತತ್ಸಮ ತದ್ಭವ ಎಲ್ಲಿ ಮೆನ್ಷನ್ ಮಾಡಿಲ್ವಾ, ತತ್ಸಮ ತದ್ಭವ ಇದರಲ್ಲಿ, ಸಮಾಸ, ತದ್ದಿತ, ಕೃತ್ ಪ್ರತ್ಯಯ, ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನುಡಿಗಟ್ಟುಗಳು. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವೊಂದು ಇದ್ರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಸಬ್ ಟಾಪಿಕ್ಸ್ ಅಲ್ಲಿ ಇದೆ, ಡೋಂಟ್ ವರಿ. ದೆನ್ ಇಂಗ್ಲಿಷ್ ಗ್ರಾಮರ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾನು ಇಂಪಾರ್ಟೆಂಟ್. ಇಲ್ಲಿ 35 ಕ್ವಶನ್ಸ್ ಬರುತ್ತೆ. ಕನ್ನಡ ಗ್ರಾಮರ್ 35, ಇಂಗ್ಲಿಷ್ ಗ್ರಾಮರ್ 35, ಕಂಪ್ಯೂಟರ್ 30 ಕ್ವಶನ್ಸ್. ನೆನಪಿರಲಿ, 35 35 30, ಟೋಟಲ್ 100 ಮಾರ್ಕ್ಸ್ ನಡೆಯುತ್ತೆ. ದೆನ್ ಪಾರ್ಟ್ ಆಫ್ ಸ್ಪೀಚ್, ನೌನ್, pronoun, adjective, verb, adverb, article, preposition, conjunctions, tenses, subject, verb, agreement, active and passive voice. ಇದು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ, ಇವಾಗ ಸ್ವಲ್ಪ ಜಾಸ್ತಿ ಕೇಳಕ್ ಶುರು ಮಾಡಿದ್ದಾರೆ. ದೆನ್ ಸಿನಾನಿಮ್ಸ್ ಅಂಡ್ ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ ಅಂಡ್ ಫೇಸಸ್ ಕೇಳಿದ್ದಾರೆ, ವೊಕ್ಯಾಬ್ಯುಲರಿ ಅಂಡ್ ಎರರ್. ಓಕೆನಾ, ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್. ಬೇಸಿಕ್ಸ್ ಆಫ್ ಕಂಪ್ಯೂಟರ್, ಎವ್ರಿಥಿಂಗ್ ಯು ಶುಡ್ ನೋ. 30 ಕ್ವಶನ್ಸ್ ಗಳು ಬರುತ್ತೆ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಗೊತ್ತಿರಬೇಕು. ಹಿಸ್ಟ್ರಿ ಅಂಡ್ ಜನರೇಷನ್ಸ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್, ಸಾಫ್ಟ್ವೇರ್, ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್, ಮೆಮೊರಿ ಅಂಡ್ ಸ್ಟೋರೇಜ್ ಡಿವೈಸ್, ಆಪರೇಟಿಂಗ್ ಸಿಸ್ಟಮ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಂಟರ್ನೆಟ್, ಇಮೇಲ್, ವೆಬ್ ಬ್ರೌಸರ್, ಕಂಪ್ಯೂಟರ್ ನೆಟ್ವರ್ಕ್, ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ವೈರಸ್, ಡಿಜಿಟಲ್ ಪೇಮೆಂಟ್, ಇ ಗವರ್ನೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್. ಇದೇನಷ್ಟು ಬೇಡ ಕ್ಲೌಡ್ ಕಂಪ್ಯೂಟಿಂಗ್ ಇಂದ. ಬೇಸಿಕ್ ಕಂಪ್ಯೂಟರ್ ಶಾರ್ಟ್ ಇದೇನ್ ಬೇಡ ಅಷ್ಟು. ಇ ಗವರ್ನೆನ್ಸ್ ಒಂದ್ ಲೆವೆಲಿಗೆ ಓಕೆ. ಶಾರ್ಟ್ ಕಟ್ಸ್, ದೆನ್ ರೀಸೆಂಟ್ ಕಂಪ್ಯೂಟರ್ ಟೆಕ್ನಾಲಜೀಸ್. ಎವ್ರಿ ಸಿಂಗಲ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಒಂದಲ್ಲ ಒಂದ್ ಕ್ವಶನ್ ಬಂದೇ ಬರುತ್ತೆ. ಸೊ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ ಹೋಗೋಣ. ಸೊ ವಿಜಯ ಯಾತ್ರೆ 2026
90 ಡೇಸ್ ಪ್ಲಾನ್ ಇದು. ಡೀಟೇಲ್ ಆಗಿ ನಾನು ನಾಳೆಯಿಂದ ಶುರು ಆಗುತ್ತೆ. ಜುಲೈ 6 ಇಂದ ಅಕ್ಟೋಬರ್ 3rd 2026 ತನಕ ಪ್ಲಾನ್ ಇದೆ. ಸೊ ನಾವು ಅಕ್ಟೋಬರ್ 3ಗೆ ಈ ಕಂಪ್ಲೀಟ್ ಪ್ಲಾನ್ ನ ಮುಗಿಸಿರ್ತೀವಿ, 90 ಡೇಸ್ ಪ್ಲಾನ್ ನ. ಸೊ ವೇಟೇಜ್ ಎಕ್ಸಾಮ್ ಪ್ಯಾಟ್ರನ್ ನಾನು ನಿಮಗೆ ಹೇಳಿದೀನಿ ಹೇಗೆ ಅಂತ, ಎಷ್ಟು ಇದಿರುತ್ತೆ ಅಂತ. ದೆನ್ ಟಾಪಿಕ್ ವೈಸ್ ವೈಟೇಜ್ ಕೂಡ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ದೆನ್ ಫೌಂಡೇಶನ್ ಬಿಲ್ಡಿಂಗ್ ಫೇಸ್ 1 ನಲ್ಲಿ ವೀಕ್ 1 ಹಿಸ್ಟ್ರಿ ನೋಡೋಣ. ಡೇ 1 ಇಂದ ಡೇ 7 ತನಕ ವೀಕ್ ವೈಸ್ ನಾನು ಮಾಡಿದ್ದೀನಿ, ಡೇ ವೈಸ್ ಕೊಟ್ಟಿದ್ದೀನಿ. ನಾನು ಇದನ್ನ ನೀಟಾಗಿ ಶೇರ್ ಮಾಡ್ತೀನಿ. ಡೇ 1 ನಾವು ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ಬೇಕು, ಓಕೆನಾ. ನೋಡಿ, ಡೇ 1 ನಾವ್ ಇಷ್ಟು ಕವರ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ತನಕ ಸ್ವಲ್ಪ ವಾಸ್ಟ್ ಆಗುತ್ತೆ, ಯಾಕಂದ್ರೆ 90 ಡೇಸ್ ಅಲ್ಲಿ ನಾವು ಹೋಲ್ ಸಿಲೆಬಸ್ ಮುಗಿಸ್ಬೇಕಾಗುತ್ತೆ. ಸೊ ಡೇ 1 ಅಲ್ಲಿ ನಾವು ನಾಳೆಯಿಂದ ಅಂದ್ರೆ ಸೋಮವಾರದಿಂದ ಪ್ರೀ ಹಿಸ್ಟಾರಿಕ್ ಅಂಡ್ ಇಂಡಸ್ ವ್ಯಾಲಿ ಪ್ರೀ ಹಿಸ್ಟಾರಿಕ್ ಕಲ್ಚರ್ಸ್, ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್, ಇಂಡಸ್ ವ್ಯಾಲಿ ಸಿವಿಲ್ ನಾನು ಹೇಳ್ತೀನಿ, ಓಕೆನಾ. ಯಾವ್ದಾವ್ದು ಇಂಪಾರ್ಟೆಂಟ್ ಅದನ್ನ ನಾನು ಹೈಲೈಟ್ ಮಾಡಿರ್ತೀನಿ, ಅದನ್ನ ಜಾಸ್ತಿ ಫೋಕಸ್ ಮಾಡಿ, ಓಕೆನಾ. ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ವಿತ್ ವಾಯ್ಸ್ ಮೆಸೇಜ್ ನ ಶೇರ್ ಮಾಡ್ತೀನಿ. ಆ ಟಾಪಿಕ್ ನ ವೆರಿ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಡೇ 1 ನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ದೆನ್ ಎಕ್ಸ್ಟೆಂಡ್ ಇದೆಲ್ಲ ಇಂಪಾರ್ಟೆಂಟ್. ಹರಪ್ಪ, ಮೊಹೆಂಜೊದಾರ, ಲೋಥ ವೆರಿ ಇಂಪಾರ್ಟೆಂಟ್. ಸೊ ಇದು ಇಂಪಾರ್ಟೆಂಟ್. ಟೌನ್ ಪ್ಲಾನಿಂಗ್, ಎಕಾನಮಿ, ರಿಲಿಜಿಯಸ್ ಸ್ಕ್ರಿಪ್ಟ್, ಸೇವ್ಸ್, ವೇಟೇಜ್ ಅಂಡ್ ಇದಿಷ್ಟು ಇಂಪಾರ್ಟೆಂಟ್. ದೆನ್ ಅದ್ ಬಿಟ್ರೆ ವೇದಿಕ್ ಪೀರಿಯಡ್ ಈಸ್ ಒನ್ ಲೆವೆಲ್ ಆಫ್ ಇಂಪಾರ್ಟೆಂಟ್, ಬಟ್ ಅಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹಂಗಿಂತ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೆನ್ ಇದ್ರಲ್ಲಿ ಪ್ರೀ ಹಿಸ್ಟಾರಿಕ್ ಅಂಡ್ ಮೀಸೋಲಿಥಿಕ್, ಪ್ಯಾಲಿಯೋಲಿಥಿಕ್ ಈ ಟೈಮ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಕೆಲವೊಂದು ಸೈಟ್ಸ್ ಗಳು ಬರುತ್ತೆ, ಅದನ್ನ ಸ್ವಲ್ಪ ಫೋಕಸ್ ಮಾಡಿ, ಓಕೆನಾ. ಡೋಂಟ್ ವರಿ, ನಾನು ಪ್ರತಿ ಡೇದು ನಿಮಗೆ ಪ್ಲಾನ್ ಶೇರ್ ಮಾಡುವಾಗ ಟೆಲಿಗ್ರಾಮ್ ಅಲ್ಲಿ ಮಾರ್ನಿಂಗ್ ಶೇರ್ ಮಾಡುವಾಗ ಒಂದು ವಾಯ್ಸ್ ಮೆಸೇಜ್ ಸೆಂಡ್ ಮಾಡ್ತೀನಿ. ಯಾವ ಟಾಪಿಕ್ ತುಂಬಾ ಜಾಸ್ತಿ ಫೋಕಸ್ ಮಾಡಬೇಕು, ತುಂಬಾ ಜಾಸ್ತಿ ಓದ್ಬೇಕು ಅನ್ನೋದನ್ನ ನಾನು ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಅದ್ರ ಪ್ರಕಾರ ಆ ಡೇಗೆ ಪ್ರಿಪೇರ್ ಆಗಿ, ಓಕೆನಾ. ಸೊ ದಟ್ ಅದ್ರ ಮೇಲೆ ನಾವು ನೋಡಿ, ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಎಪಿಕ್ಸ್ ಗಳು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೆನ್ ಸೊಸೈಟಿ ಸಿಸ್ಟಮ್ ಹೇಗಿತ್ತು ಅದ್ ನೋಡ್ಕೊಳ್ಳಿ. ದೆನ್ ರಿಗ್ವೇದಿಕ್ ಪೀರಿಯಡ್ ಅಲ್ಲಿ ಪಾಲಿಟಿ, ಎಕಾನಮಿ ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ನಾ ಹೇಳ್ತೀನಿ, ಅದೇ ತರನೇ ನಾನು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀನಿ. ಡೇ 2 ಅಲ್ಲಿ ನೋಡೋಣ. ಇನ್ನೊಂದೆರಡು ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಮಹಾಜನಪದ ರೀಸೆಂಟ್ ಆಗಿ ಕೆಲವೊಂದ್ಸಲ ಒಂದು 2-3 ಕ್ವಶನ್ಸ್ ಗಳು ಬಂದಿರೋದು ನಾವು ನೋಡ್ಬೋದು, ಇಂಪಾರ್ಟೆಂಟ್ ಆಗುತ್ತೆ. 16 ಮಹಾಜನಪದಾಸ್ಗಳು ನಿಮಗೆ ಗೊತ್ತಿರಬೇಕು, ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಗ, ಮಗಧ, ಕಾಸಿ, ಕೋಸಲ, ವಜ್ಜಿ, ಮಲ್ಲ ಈ ತರ, ಓಕೆನಾ. ದೆನ್ ಮಗಧ ಎಂಪೈರ್ ಅಲ್ಲಿ ಅರ್ಯಂಕ ಡೈನಾಸ್ಟಿ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ನಿಮಗೆ ಒಂದು ಲೆವೆಲ್ ಸ್ವಲ್ಪನಾದ್ರೂ ಒಂಚೂರ್ ಬೇಸಿಕ್ ಆದ್ರೂ ಗೊತ್ತಿರ್ಬೇಕು. ಶಿಶುನಾಗ ಡೈನಾಸ್ಟಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನಂದ ಡೈನಾಸ್ಟಿ ಏನು ಅಷ್ಟು ಬರಲ್ಲ. ನಂದಾಸ್ ಆದ್ಮೇಲೆ ನಮಗೆ ಮೌರ್ಯಸ್ ಬರ್ತಾರೆ. ಬಟ್ ನಿಮಗೆ ಈ ಫ್ಲೋ ಚಾರ್ಟ್ ಗೊತ್ತಿರ್ಬೇಕು. ಫಸ್ಟ್ ಯಾರು ಬಂದ್ರು, ಹರ್ಯಂಕ, ಅದಾದ್ಮೇಲೆ ಶಿಶುನಾಗ, ಆಮೇಲೆ ನಂದ, ಆಮೇಲೆ ಮೌರ್ಯಸ್. ಸೊ ಈ ತರ ನಿಮಗೆ ಆ ಕ್ರೋನಾಲಜಿ ಗೊತ್ತಿರ್ಬೇಕು, ಓಕೆನಾ. ಸೊ ಅದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳಿ. ಬಟ್ ಇದರಲ್ಲಿ ಮಹಾಜನಪದ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ಅದು ಬಿಟ್ರೆ ಚಂದ್ರಗುಪ್ತ ಮೌರ್ಯ ಡೈನಾಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಬಿಂದುಸಾರ ಹಿಡಿದು ಅಶೋಕ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಅವ್ನ ದಮ್ಮ ಪಾಲಿಸಿ ಇರ್ಬೋದು. ದೆನ್ ಸ್ತೂಪಾಸ್, ಪಿಲಾರ್ಸ್, ಕೇವ್ಸ್ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಈ ತರ ಪ್ರತಿ ದಿನಾನು ನಿಮಗೆ ಇವತ್ತಿನ ಡೇ ನೀವು ಇಷ್ಟು ಟಾಪಿಕ್ ಕವರ್ ಮಾಡ್ಬೇಕು ಅಂತ ನಾ ಕೊಟ್ಟಾಗ ನೀವು ಕೆಳಗಡೆ ಕುತ್ಕೊಂಡು ಅದನ್ನ ಓದ್ಬೇಕು ಅನ್ನೋದಕ್ಕಿಂತ ಮುಂಚೆ ನಾನೊಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಆ ವಾಯ್ಸ್ ಮೆಸೇಜ್ ಅಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ಯಾವ ಟಾಪಿಕ್ಸ್ ಗಳಿಗೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅಂತ. ಸೊ ನೀವು ಆ ಟಾಪಿಕ್ಸ್ ಗಳಿಗೆ ಸ್ವಲ್ಪ ಜಾಸ್ತಿ ವರ್ಕ್ ಜಾಸ್ತಿ ಕೊಟ್ಟು ಸ್ವಲ್ಪ ಜಾಸ್ತಿ ಎನರ್ಜಿ ಹಾಕಿ ಅದನ್ನ ಓದಿದ್ರೆ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ಸ್ವಲ್ಪ ಕಮ್ಮಿ ಇರೋದನ್ನ ಕಮ್ಮಿ ಫೋಕಸ್ ಮಾಡೋಣ, ಓಕೆನಾ. ಸೊ ನಿಮ್ಗೂ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಸ್ಟ್ರಾಂಗ್ ಟಾಪಿಕ್ಸ್ ಗಳ ಮೇಲೆ ನಿಮ್ಮ ಫೌಂಡೇಶನ್ ಜಾಸ್ತಿ ಚೆನ್ನಾಗಿ ಬಿಲ್ಡ್ ಅಪ್ ಆಗುತ್ತೆ. ಸೊ ಇದೇ ತರಾನೇ ನಾನು ಫುಲ್ ಕಂಪ್ಲೀಟ್ 90 ಡೇಸ್ಗೆ ಪ್ಲಾನ್ ಮಾಡಿದೀವಿ, ಓಕೆನಾ. ಸೊ 90 ಡೇಸ್ಗೆ ಪ್ಲಾನ್ ಮಾಡಿದೀವಿ. 90 ಡೇಸ್ ಪ್ಲಾನ್ ಕೂಡ ನಾನು ಎಲ್ಲಾನು ಕವರ್ ಮಾಡಿದೀವಿ. ಡೋಂಟ್ ವರಿ, ಕಂಪ್ಲೀಟ್ ಸಿಲೆಬಸ್ ನಾನು 90 ಡೇಸ್ ಪ್ಲಾನ್ ಮಾಡಿಕೊಟ್ಟಿದ್ದೀನಿ. ಸೊ ಆ 90 ಡೇಸ್ ಪ್ಲಾನ್ ನ ನೀಟಾಗಿ ಪ್ಲಾನ್ ಮಾಡ್ಕೊಟ್ಟಿರೋದನ್ನ ನೀಟಾಗಿ ಓದಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದಿ 90 ಡೇಸ್ ನಾವು ಒನ್ ಪೀರಿಯಡ್ ಆಫ್ ಟೈಮ್ 60 ಡೇಸ್ ಆದ್ಮೇಲೆ ಉಳಿದಿರೋ 10 ಡೇಸ್ ನೋಡಿ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ
ಒಂದ್ ಸೆಕೆಂಡ್, ಅಂದ್ರೆ ಒಂದು 60 days ಆದ್ಮೇಲೆ ನಾನು ಕಂಪ್ಲೀಟ್ ಪ್ರಾಕ್ಟೀಸಿಗೆ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ಒಂದು 10 days ಬಂದ್ಬಿಟ್ಟು ನಾವು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋಣ. ನೋಡಿ ಇಲ್ಲಿ ಸೆಟ್ 4 ಆಫ್ ಪ್ರಾಕ್ಟೀಸ್ ಮಿಕ್ಸ್ಡ್ ಸಬ್ಜೆಕ್ಟ್, ಅಂದ್ರೆ 50 MCQs ಫ್ರಮ್ ಹಿಸ್ಟ್ರಿ, 50 MCQ ಫ್ರಮ್ ಜಿಯೋಗ್ರಫಿ. ಸೊ ನಾವು ಒಂದು 10 days ನಿಮಗೆ ಅಡಿಷನಲ್ ಆಗಿ ಹೋಗಿ ಎಲ್ಲೋ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಥವಾ PDF ಗಳು ತಗೊಬೇಕು ಅನ್ನೋದು ನಿಮಗೆ ಕಷ್ಟ ಬರಬಾರ್ದು ಅಂತ ಒಂದು 10 days ಅಲ್ಲ ಸಾರಿ 60 days ಆದ್ಮೇಲೆ ಆಲ್ಮೋಸ್ಟ್ 30 days ನಾವು MCQನೇ ಸಾಲ್ವ್ ಮಾಡೋಣ ಕುತ್ಕೊಂಡು. ಎಷ್ಟಾಗುತ್ತೋ ಅಷ್ಟು MCQಗಳನ್ನ ಸಾಲ್ವ್ ಮಾಡೋಣ. ನಿಮ್ ಜೊತೆ ನಾ ಇರ್ತೀನಿ. ಸೊ ನೋಡಿ 61 ಇಂದ ಆಲ್ಮೋಸ್ಟ್ 90 days ತನಕ we don't have any work, we just have revision ಪ್ರಾಕ್ಟೀಸ್, ರಿವಿಷನ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಎಷ್ಟಾಗುತ್ತೋ ಅಷ್ಟು ಮಾಕ್ ಟೆಸ್ಟ್ಗಳನ್ನ ಕೊಡೋಣ, ಟೆಸ್ಟ್ ಸೀರೀಸ್ಗಳನ್ನ ಸಾಲ್ವ್ ಮಾಡೋಣ. ಡೋಂಟ್ ವೆರಿ, ಟೆಸ್ಟ್ ಸೀರೀಸ್ಗಳನ್ನ ನಾನು ನಿಮ್ಗೆ ಲೈವ್ ಅಲ್ಲಿ ಇವಾಗೇನ್ ನಾವು ಮಾಡ್ತಿದೀವಲ್ಲ ಇದನ್ನ ಲೈವ್ ಅಲ್ಲಿ ನಾವು ಸಾಲ್ವ್ ಮಾಡೋಣ. ಓಕೆನಾ? ಅಟ್ಲೀಸ್ಟ್ ಲೈವ್ ಅಲ್ಲಿ ಆಗಿಲ್ಲ ಅಂದ್ರೆ ನಾನು ಕ್ವಶನ್ಸ್ಗಳನ್ನ ಹಾಕ್ತೀನಿ, ಸಾಲ್ವ್ ಮಾಡಿದ್ರೆ ಆಗುತ್ತೆ. ಓಕೆನಾ? 90 days ತನಕ ನಮಗೆ ಬರೀ ರಿವಿಷನ್ 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 ರಿವಿಷನ್, ದೆನ್ ಮಾಕ್ ಟೆಸ್ಟ್, ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ಸೊ 90 days ಪ್ಲಾನ್ ಇದು. ಸೊ 90 days ಆದ್ಮೇಲೆ ಫೇಸ್ 1 ಅಲ್ಲಿ ನಾವು ಫೌಂಡೇಶನ್ ಅಂದ್ರೆ ಫುಲ್ ಕಂಪ್ಲೀಟ್ ಸಬ್ಜೆಕ್ಟ್ ಗಳ ಫೌಂಡೇಶನ್ ಓದೋಣ. ದೆನ್ ಫೇಸ್ 2 ಅಲ್ಲಿ ಇಂಟೆನ್ಸಿವ್ ಪ್ರಾಕ್ಟೀಸ್ ಆಲ್ ಸಬ್ಜೆಕ್ಟ್ಸ್ ಗಳು ಎಲ್ಲ ಇಂಟೆನ್ಸಿವ್ ಪ್ರಾಕ್ಟೀಸ್ ಮಾಡೋಣ. ದೆನ್ ಫೇಸ್ 3 ಅಲ್ಲಿ ರಿವಿಷನ್ ಅಂಡ್ ಮಾಕ್ ಟೆಸ್ಟ್ ಆಫ್ ಆಲ್ ದಿ ಸಬ್ಜೆಕ್ಟ್ಸ್, ಸೊ ದಟ್ ಯು ವಿಲ್ ಬಿ ರೆಡಿ ಬೈ 90 days. ಐ ವಿಲ್ ಗ್ಯಾರಂಟಿ. ಓಕೆನಾ? ಬಟ್ ಇದನ್ನ ಕನ್ಸಿಸ್ಟೆನ್ಸಿ ಇರಬೇಕು, ಎಲ್ಲೂ ಮಿಸ್ ಮಾಡಬೇಡಿ, ಯಾವ ಟಾಪಿಕ್ನು ಮಿಸ್ ಮಾಡಬೇಡಿ. ದೆನ್ ಪ್ರತಿಯೊಂದು ದಿನಾನು ಬಂದು ಕುತ್ಕೊಂಡಾಗ ನಾನು ಕೊಟ್ಟಿರೋ ಪ್ಲಾನ್ ನ ಕರೆಕ್ಟ್ ಆಗಿ ಕುತ್ಕೊಂಡು ಓದಿ ನನ್ನ ಹತ್ರ ಬರ್ಬೇಕು ನೀವು. ಅವಾಗ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಓಕೆನಾ? ನಿಮಗೊಂದು ಸಣ್ಣ ಒಂದು ಪ್ಲಾನ್ ಮಾಡ್ಕೊಟ್ಟಿದ್ದೀನಿ. ನಿಮ್ಗೆ ಹೇಗ್ ಬೇಕೋ ಆ ಟೈಮ್ ಟೇಬಲ್ ನೀವು ಫಾಲೋ ಮಾಡ್ಬೋದು. ನಾನು ಟೈಮ್ ಟೇಬಲ್ ಹೇಗ್ ಮಾಡ್ಬೇಕು ಅನ್ನೋದು ಅಥವಾ ಹೇಗೆ ಪ್ಲಾನ್ ಮಾಡಿರೋದನ್ನ ನಾನು ಕೊಟ್ಟಿದ್ದೀನಿ, ಅದನ್ನ ಫಾಲೋ ಮಾಡಿದ್ರೆ ಓಕೆ. ಮಾರ್ನಿಂಗ್ 6 to 8 ಬಂದ್ಬಿಟ್ಟು 2 hours ಥೆರಪಿ ಅಥವಾ ಕಾನ್ಸೆಪ್ಟ್ ಗಳನ್ನ ಓದ್ಕೊಳ್ಳಿ, ಯಾವ್ದಾದ್ರು ಟಾಪಿಕ್ಸ್ ಗಳನ್ನ. ದೆನ್ ಆಫ್ಟರ್ನೂನ್ 2 to 5 ಬಂದ್ಬಿಟ್ಟು 3 hours ಪ್ರಾಕ್ಟೀಸ್ ಮಾಡ್ಕೊಳ್ಳಿ, MCQ ಪ್ರೀವಿಯಸ್ ಇಯರ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ. ಈವ್ನಿಂಗ್ 7 to 9 ಬಂದ್ಬಿಟ್ಟು 2 hours ರಿವಿಷನ್, ಮಾರ್ಕ್ ಟೆಸ್ಟ್ ಅಥವಾ ಸೆಕ್ಷನಲ್ ಟೆಕ್ಸ್ಟ್. ನಾವು ಲೈವ್ ಆಗಿ ಮಾಡೋದ್ರಿಂದ ಅಲ್ಲೇ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ನೈಟ್ 10 to 11 1 hour ಕ್ವಿಕ್ ರಿವಿಷನ್, ನೋಟ್ ರೀಡಿಂಗ್ ಮಾಡಿದ್ರೆ ಎನಫ್ ಆಗುತ್ತೆ. ಸೊ ಇದು ನಿಮ್ಮ ಕಂಪ್ಲೀಟ್ ಶೆಡ್ಯೂಲ್ ನಾನ್ ಮಾಡಿರೋದು. ಇದಾದ್ಮೇಲೆ ನಾವು ಒಂದೊಂದೇ ಸಬ್ಜೆಕ್ಟ್ ಮುಗಿತಾ ಇಲ್ಲಿ ಟಿಕ್ ಹಾಕೊಂಡು ಹೋಗೋಣ. So that at the end of the 90 days we will be cover complete syllabus of VAO. ನೀವು ಇದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ SDA ಪೇಪರ್ ಕೂಡ ಕೊಡ್ಬೋದು, FDA ಪೇಪರ್ ಕೂಡ ಕೊಡ್ಬೋದು, ಎನಿ ಗ್ರೂಪ್ ಸಿ ಪೇಪರ್ಗಳನ್ನ ನೀವು ಕೊಡ್ಬೋದು. ಓಕೆನಾ? ಸೊ ಗುಡ್ ಲಕ್ ವಿತ್ ಯೋರ್ KEA VAO 2026 preparation, and let's get into the new mission, that is VAO Vijay Yatre 2026. ನೀವೆಲ್ಲರೂ ನನ್ನ ಜೊತೆ ಸಪೋರ್ಟಿವ್ ಆಗಿರ್ತೀರಾ ಅನ್ಕೊಂತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಈ ಪ್ಲಾನ್ ನ ಮುಂದುವರ್ಸೋದಕ್ಕೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಂದು ಮಾತು ಹೇಳ್ಬೇಕು ನಾನು ನಿಮಗೆ, ಏನು ಅಂದ್ರೆ ತುಂಬಾ ಜನ ನೀಡಲಿದ್ದಾರೆ. ಏನು ಅಂದ್ರೆ ಅವ್ರಿಗೆ ಹೇಗೆ ಓದ್ಬೇಕು, ಎಲ್ಲಿಂದ ಓದ್ಬೇಕು, ಸಿಲೆಬಸ್ ಏನು, ಬುಕ್ಸ್ ಗಳೇನು, ಯಾವ್ದು ಕಂಪ್ಲೀಟ್ ಆಗಿ ನಾಲೆಡ್ಜ್ ಇಲ್ಲ ಅಂತವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಕೋಚಿಂಗ್ ಸೆಂಟರ್ಗಳಿಗೆ ಪಾಪ ಅವ್ರಿಗೆ ಹೋಗಕ್ ಆಗ್ದಲೆ, ಪಾಪ ಡೈಲಿ ಕುತ್ಕೊಂಡು ಅವ್ರು ಓದೋದು ಅವ್ರಿಗೆ ಅರ್ಥ ಆಗ್ದಲೆ, ಸೊ ಈ ತರ ಸ್ಟ್ರಗಲ್ ಮಾಡ್ತಿರೋರ್ಗೆ ಈ ತರ ಕೊಟ್ಟಾಗ ಅಟ್ಲೀಸ್ಟ್ ಅವ್ರಿಗೊಂದು ಬೆನಿಫಿಟ್ ಆಗುತ್ತೆ, ಅವರು ಕೂಡ ಲೈಫ್ ಅಲ್ಲಿ ಗ್ರೋ ಆಗ್ತಾರೆ. ಸೊ ದಟ್ ನಿಮ್ಮ ಫ್ರೆಂಡ್ಸ್ಗಳು ಇಲ್ಲ ನೀವು ಸುತ್ತಮುತ್ತ ನೋಡಿರೋ ಅಂತವ್ರು ಎನಿ ಒನ್ ಪ್ಲೀಸ್ ಶೇರ್ ಟು ದೆಮ್. ಅವರು ಕೂಡ, ಯಾಕಂದ್ರೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿರೋದ್ರಿಂದ ಯಾರು ಬೇಕಿದ್ರು ಬಂದ್ಬಿಟ್ಟು ನನ್ನ ಜೊತೆ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಕುತ್ಕೊಂಡು ಓದ್ಬೋದು. ಸೊ ಸ್ವಲ್ಪ ಎಲ್ಲ ಜನರಿಗೂ ಮುಟ್ಸಿ, ಓಕೆನಾ? ಸೊ ದಟ್ ಅವರಿಗೂ ಹೆಲ್ಪ್ಫುಲ್ ಆಗ್ಲಿ, ಓಕೆನಾ? ಅವರು ಬೆನಿಫಿಟ್ ತಗೊಳ್ಳಿ. ಸೊ ಇದು ನಮ್ಮ ಪ್ಲಾನ್. ಲಾಸ್ಟಿಗೆ ಒಂದು ಅವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಮಾತು ಹೇಳಿದೆ, ಏನು ಅಂದ್ರೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂದ್ರೆ ಏನು ಅಂದ್ರೆ ಇನ್ನು ಮುಂದೆ ನಾನು ರೆಗ್ಯುಲರ್ ಕ್ಲಾಸಸ್ಗಳನ್ನ ತಗೊಂತೀನಿ. ಕಂಪ್ಲೀಟ್ ಎವ್ರಿಥಿಂಗ್ ಐ ವಿಲ್ ಡೂ ಕ್ಲಾಸಸ್ ಫಾರ್ ಯು. ಅಂಡ್ ಅಂದ್ರೆ ನಾನು ಎಲ್ಲ ಟಾಪಿಕ್ಸ್ ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ಗಳು ನಿಮಗೆ ಮಾಡ್ಕೊಡ್ತೀನಿ. ಬಟ್ ಆದ್ರೆ ನಾನು ಈ ಚಾನಲ್ ಅಲ್ಲಿ ಅದನ್ನ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ
ನಾನು ಆಲ್ರೆಡಿ ಈ ಚಾನೆಲ್ನ ಗೌರ್ಮೆಂಟ್ ರಿಲೇಟೆಡ್ ಏನ್ ಟಾಪಿಕ್ಸ್ ಗಳಿದೆಯೋ, ಪ್ಲಾನ್ಸ್ ಗಳಿದೆಯೋ, ಅಥವಾ ಜಾಬ್ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ ಏನೇ ಯಾವ್ಯಾವ ತರ ಇಶ್ಯೂಸ್ ಇದೆ, ಅಥವಾ ಸ್ಯಾಲ್ರಿ ಹೇಗಿರುತ್ತೆ, ಅಥವಾ ಗೌರ್ಮೆಂಟ್ ಜಾಬ್ ರಿಯಾಲಿಟಿ ಹೇಗಿದೆ, ಅದಕ್ಕೆ ಅಂತ ನಾನು ಇದ್ರಲ್ಲಿ ಮಾಡಿರೋದು. ಸೊ ಈ ಚಾನೆಲ್ನ ಕಂಪ್ಲೀಟ್ ಆಗಿ ನಾನು ಅದಕ್ಕೆ ಅಂತಾನೆ ಹೇಳ್ತೀನಿ. ಏನೇ ಹೊಸ ಪ್ಲಾನ್ ಬಂದ್ರು, ಏನೇ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ನ್ಯೂಸ್ಗಳು, ಅಥವಾ ಯಾವುದೇ ಜಾಬ್ ರೋಲ್ ಎಕ್ಸ್ಪ್ಲನೇಷನ್, ಅಥವಾ ಆನ್ ದಿ ಗ್ರೌಂಡ್ ರಿಯಾಲಿಟಿ, ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆನಾ? ಎಲ್ಲಾನು ನಾನು ಈ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ಬಟ್ ಕ್ಲಾಸಸ್ಗಳನ್ನ ನಾನು ಕಂಪ್ಲೀಟ್ ಡಿಫ್ರೆಂಟ್ ಒಂದು ಚಾನೆಲ್ ಮಾಡಿದೀನಿ. ನಾನು ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ. ದಿ ಮ್ಯಾಮ್ ಅಂತ ಅಂದ್ರೆ ಅದ್ರದ್ದು ಯೂಟ್ಯೂಬ್ ನೇಮ್ ದಿ ಮ್ಯಾಮ್ ಅಂತ ಸ್ಟಾರ್ಟ್ ಮಾಡಿದೀನಿ. ಅಲ್ಲಿ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಎಲ್ಲ ಕ್ಲಾಸಸ್, ಕರೆಂಟ್ ಅಫೇರ್ಸ್ ಇಂದ ಕಂಪ್ಲೀಟ್ಲಿ ಫ್ರೀ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫ್ರೀ. ಓಕೆನಾ? ಕರೆಂಟ್ ಅಫೇರ್ಸ್ ಇಂದ ಹಿಡಿದು ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಬೇಸಿಕ್ ಕಂಪ್ಯೂಟರ್, ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮಗೆ ಯಾವುದೇ ಟಾಪಿಕ್ ಬೇಕೋ ಎಲ್ಲಾನು ನಾನು ಅಲ್ಲಿ ಕವರ್ ಮಾಡ್ಕೊಡ್ತೀನಿ. ಯಾಕೆ ಈ ಪ್ಲಾನ್ ತಗೊಂಡ್ ಬಂದಿರೋದು ಅಂದ್ರೆ, ಸೊ ದಟ್ ನಿಮಗೆ ಒಂದೊಂದಕ್ಕೂ ಒಂದೊಂದ್ ಚಾನಲ್ಗೆ ಹೋಗಿ ಹುಡ್ಕೋ ಬದಲು ಅಟ್ ಎ ಟೈಮ್ ನಿಮಗೆ ಎಲ್ಲಾನು ಒಂದೇ ಕಡೆ ಸಿಕ್ಕಿದ್ರೆ ಯು ವಿಲ್ ಬಿ ಬೆನಿಫಿಟ್ ಅಲ್ವಾ? ಸೊ ಅದಕ್ಕೋಸ್ಕರ ಒಂದು ಹೊಸ ಪ್ರಯತ್ನ. ನೀವು ನನ್ನ ಜೊತೆ ನಿಂತ್ಕೊಂತೀರಾ, ನನಗೆ ಹೆಲ್ಪ್ಫುಲ್ ಆಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ದಟ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ದಟ್ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗ್ಲಿ ಅಷ್ಟೇ. ಅಟ್ ಲಾಸ್ಟ್ ಒಂದು ಮೋಟೋ ಏನ್ ಗೊತ್ತಾ, ಯಾರ್ಯಾರಿಗೆಲ್ಲ ಒಂದು ಕೋಚಿಂಗ್ ಕ್ಲಾಸ್ ಹೋಗೋದಕ್ಕಾಗಲ್ಲ, ಅಥವಾ ಯಾರ್ಯಾರಿಗೆಲ್ಲ ಒಂದು ಕ್ಲಾಸಸ್ಗಳು ಅಫೋರ್ಡ್ ಮಾಡಕ್ಕಾಗಲ್ಲ, ಟೆಸ್ಟ್ಗಳು ಅಫೋರ್ಡ್ ಮಾಡಕ್ಕಾಗಲ್ಲ, ಅಥವಾ ಅವರಿಗೆ ಒಂದ್ ಒಳ್ಳೆ ಗೈಡೆನ್ಸ್ ಸಿಗಲ್ಲ, ಒಂದೊಳ್ಳೆ ಮೆಂಟರ್ ಸಿಗಲ್ಲ, ಅವ್ರೆಲ್ರಿಗೂ ಎಲ್ಲದು ಫ್ರೀಯಾಗಿ ಸಿಗ್ಲಿ. ಸೊ ದಟ್ ಅವರು ಕೂಡ ಒಂದೊಳ್ಳೆ ಲೈಫ್ ಅಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗಿ ಚೆನ್ನಾಗಿರ್ಲಿ ಅನ್ನೋದೊಂದೇ ಲಾಸ್ಟ್ ಉದ್ದೇಶ. ಸೊ ಹೆಲ್ಪ್ಫುಲ್ ಆಗ್ಲಿ, ಎಲ್ರಿಗೂ ಹೆಲ್ಪ್ಫುಲ್ ಆಗ್ಲಿ, ಎಲ್ರು ಚೆನ್ನಾಗಿ ಓದಿ, ಎಲ್ರು ಪಾಸ್ ಆಗಿ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ರ ಹತ್ರನೂ ಒಂದೊಂದು ಜಾಬ್ ಇರ್ಲಿ, ಒಂದೊಳ್ಳೆ ಗವರ್ಮೆಂಟ್ ಜಾಬ್ ನಿಮ್ಮೆಲ್ಲರಿಗೂ ಸಿಗ್ಲಿ. ಅದಕ್ಕೋಸ್ಕರ ಇದೊಂದು ಏನ್ ಗೊತ್ತಾ, ನನಗೂ ಟೈಮ್ ಸಿಗ್ತಾ ಇಲ್ಲ. ಓಕೆನಾ? ಯಾಕಂದ್ರೆ ನಾನು ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಕೆಲಸ ಮಾಡ್ತೀನಿ. ಅಡಿಷನಲ್ ಎಕ್ಸ್ಟ್ರಾ ಟೈಮಿಂಗ್ಸ್ ಅಲ್ಲೂ ಕೂಡ ವರ್ಕ್ ಮಾಡ್ತೀವಿ. ಕೆಲವೊಂದ್ಸಲ ಸಂಡೇಸ್ ಕೂಡ ವರ್ಕ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಮನೆಗ್ ಬಂದಾಗ ಮನೆ ಕೆಲ್ಸಗಳಿರುತ್ತೆ. ದೆನ್ ನನಗೆ ಅಂತ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿರುತ್ತೆ, ಒಂದ್ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾಗಿರುತ್ತೆ. ಇದೆಲ್ಲದ್ರ ಮಧ್ಯೆ ನಾನು ಕೂಡ ಒಂದ್ ವಿಡಿಯೋ ಮಾಡಿ, ಆ ವಿಡಿಯೋ ಎಡಿಟ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ, ಅದಕ್ಕೆ PPTನೋ PDF ರೆಡಿ ಮಾಡಿ, ಆಕ್ಚುಲಿ ಇಟ್ಸ್ ವೆರಿ ಹೆಕ್ಟಿಕ್ ಫಾರ್ ಮಿ. ತುಂಬಾ ಅಂದ್ರೆ ತುಂಬಾನೇ ಹೆಕ್ಟಿಕ್. ಓಕೆನಾ? ಯಾಕಂದ್ರೆ ನಾನು ನನಗೆ ಅನ್ನೋದೇ ಟೈಮನ್ನೇ ಕೊಡ್ದಿಲ್ದಿರೋಷ್ಟು ಇವಾಗ ಬ್ಯುಸಿ ಆಗ್ಬಿಟ್ಟಿದೀನಿ. ನಿಮ್ ನನ್ನ ಫೇಸ್ ನೋಡಿದ್ರೇನೆ ಗೊತ್ತಾಗ್ಬೋದು. ಲಿಟ್ರಲಿ ನಾನು ಹಾಗೆ ಫೇಸ್ ವಾಶ್ ಮಾಡಿ ಹಂಗೆ ಕೂತಿದ್ದೀನಿ. ಫುಲ್ ನಿದ್ದೆ ಎಳೀತಿದೆ ನನಗೆ, ಹಾಗೆ ಕೂತಿದ್ದೀನಿ. ಯಾಕಂದ್ರೆ ನನಗೆ ಇವತ್ ಕೂಡ ವರ್ಕ್ ಇತ್ತು, ಬಟ್ ನನಗೆ ಇವಾಗ ನಾಳೆ ಅಂತ ನಾನು ಈ ವಿಡಿಯೋ ಹಾಕ್ಬಿಟ್ರೆ ನಿಮಗೆ ಮತ್ತೆ ಡಿಲೇ ಆಗ್ಬಿಡುತ್ತೆ. ಈ ಪ್ಲಾನ್ ಡಿಲೇ ಆಗ್ಬಾರ್ದು, ಯಾಕಂದ್ರೆ ನಾನು ಆಲ್ರೆಡಿ ಪ್ಲಾನ್ ರೆಡಿ ಮಾಡ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಡಿಲೇ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು 8 o'clock ಲೈವ್ ಇತ್ತು. ಓಕೆ, ಅದನ್ನ ಸ್ವಲ್ಪ ಡಿಲೇ ಮಾಡೋಣ, ಯಾಕಂದ್ರೆ ಸ್ವಲ್ಪ ಮುಂದೆನೆ ಹೋಗಿದೀವಿ. 60 days ಪ್ಲಾನ್ ಅನ್ನೋದನ್ನ ನಾವು ತುಂಬಾ ಲಾಂಗ್ ಟಾಪಿಕ್ಸ್ ಗಳನ್ನ ಒಂದೊಂದ್ ಡೇಗೆ 3 ಟಾಪಿಕ್ಸ್ ಗಳನ್ನೆಲ್ಲ ಕ್ಲಬ್ ಮಾಡಿ ಕವರ್ ಮಾಡಿದೀವಲ್ಲ. ಸೊ ಅದಕ್ಕೊಂದ್ ಸ್ವಲ್ಪ ಇವತ್ತು ಬ್ರೇಕ್ ಕೊಟ್ಟು ನಾನು ಇದನ್ನ ಕವರ್ ಮಾಡಿ ನಿಮ್ ಮುಂದೆ ಯಾಕೆ ತಂದಿದ್ದೀನಿ ಅಂದ್ರೆ, ಇನ್ ಮುಂದೆ ಈ ತರ ಎಲ್ಲ ಇರಬಾರ್ದು. ಏನು ಅಂದ್ರೆ ಬರೀ ಯಾವಾಗ್ಲೂ ದುಡ್ಡಿರೋರು ಒಂದ್ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಒಳ್ಳೆ ಮೆಂಟರ್ಸ್ ಗಳನ್ನ ತಗೊಂಡು ಒಳ್ಳೆ ಗೈಡೆನ್ಸ್ ತಗೊಂಡು ಅವ್ರು ಮಾತ್ರ ಕ್ವಾಲಿಫೈ ಆಗ್ತಿದ್ದಾರೆ. ಬೇರೆಯವರೆಲ್ಲ ಒಂದ್ 5 ವರ್ಷ 6 ವರ್ಷ 7 ವರ್ಷ ಆದ್ರೂ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಗೈಡೆನ್ಸ್ ಇಲ್ಲ, ಪ್ರಾಪರ್ ಕ್ಲಾಸಸ್ ಇಲ್ಲ, ಪ್ರಾಪರ್ ಆಗಿ ಹೇಳೋರಿಲ್ಲ. ಸೊ ಇದು ಯಾವುದು ಆಗಬಾರ್ದು ನಿಮ್ಗೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಸಪ್ರೇಟ್ ಆಗಿ ಒಂದ್ ಚಾನೆಲ್ ತಗೊಂಡ್ಬಂದಿದ್ದೀನಿ. ಬಟ್ ಅದರಲ್ಲಿ ಎವ್ರಿಥಿಂಗ್ ಓನ್ಲಿ
ಕ್ಲಾಸಸ್ ಅಷ್ಟೇ. ಬರೀ ಕ್ಲಾಸಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಕಂಪ್ಲೀಟ್ ಬೇರೆ ಎಲ್ಲ ಪ್ಲಾನ್ಸ್ ಗಳು ಏನೇ ಇದ್ರು ನಾನು ಇಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಬಟ್ ಕ್ಲಾಸಸ್ ಗಳು ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಲಿ ಸಿಗುತ್ತೆ. A to Z ನಿಮಗೆ ಯಾವ ಟಾಪಿಕ್ಸ್ ಗಳು ಬೇಕೋ ನಾನು ಎಲ್ಲಾನು ಅಲ್ಲಿ ಕ್ಲಾಸಸ್ ಗಳು ಮಾಡ್ಕೊಡ್ತೀನಿ. ಬಟ್ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲ ಒಂದೇ ದಿನ ಮಾಡೋದಕ್ಕಾಗಲ್ಲ. ನನ್ನ ಜೊತೆನೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಒಂದೊಂದೇ ದಿನ I will cover everything and I will give to every single knowledge. ಈ ಪ್ರಪಂಚದಲ್ಲಿ ಎಷ್ಟು ನಾಲೆಡ್ಜ್ ಇದೆಯೋ ಅದೆಷ್ಟು ನನ್ನ ಕೈಯಲ್ಲಿ ತಗೊಂಬಂದು ನಿಮ್ಮ ಎದುರುಗಡೆ ಕೊಡೋಕ್ಕಾಗುತ್ತೋ ಎಲ್ಲಾನು ತಗೊಂಬಂದು ನಿಮಗೆ ನಾನು ಕೊಡೋದಕ್ಕೆ ಒಂದು ಟ್ರೈ ಮಾಡ್ತೀನಿ, ಓಕೆನಾ. ಸೊ ದಟ್ ಬಟ್ ನನಗೆ ಒಂದು ಏನ್ ಬೇಕು ಅಂದ್ರೆ ನೀವು ನನ್ನ ಜೊತೆಗೆ ಇರ್ಬೇಕಷ್ಟೆ. ಯಾವಾಗ ನೀವು ನನ್ನ ಜೊತೆ ಇರ್ತಿರೋ, ನಿಮ್ಮ ಸಪೋರ್ಟ್ ನನಗಿರುತ್ತೋ, ನಾನು ನೆಕ್ಸ್ಟ್ ಡೇ ಎದ್ಬಿಟ್ಟು ನನಗೊಂದು ಏನೋ ಒಂದು ಮಾಡ್ಬೇಕು ಕುತ್ಕೊಂಡು, ಇಲ್ಲ ಮಧ್ಯರಾತ್ರಿ ನಾನು ಕುತ್ಕೊಂಡು ಏನೋ ಒಂದು ಹೇಳ್ಬೇಕು, ಕ್ಲಾಸಸ್ ಮಾಡ್ಬೇಕು ಅಂದ್ರೆ ನನಗೆ ಎನರ್ಜಿ ಬರೋದೇ ನಿಮ್ಮಿಂದ. ನಿಮಗ್ ನನ್ನಿಂದ ಬರುತ್ತೋ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ನೆಕ್ಸ್ಟ್ ಡೇ ಕುತ್ಕೊಂಡು ಓಕೆ ನನ್ನ ಆಸ್ಪಿರೆಂಟ್ಸ್ ಗಳು ಕಾಯ್ತಿರ್ತಾರೆ, ಇವತ್ ಮ್ಯಾಮ್ ಕ್ಲಾಸ್ ಮಾಡ್ತಾರೆ, ಲೈವ್ ತಗೊಂತಾರೆ, ಇವತ್ತೊಂದು MCQ ಸಾಲ್ವ್ ಮಾಡ್ಬೋದು, ಇವತ್ತೊಂದು ಪ್ಲಾನ್ ಇದೆ ಅನ್ನೋದು ನಾನು ಹೇಗೆ ಡಿಸೈಡ್ ಮಾಡ್ತೀನಿ ಅಂದ್ರೆ, ನೀವು ಪ್ರತಿ ಸಲ ಮ್ಯಾಮ್ ಇವತ್ ಕ್ಲಾಸೇ ಮಾಡಿಲ್ಲ ಮ್ಯಾಮ್, ಯಾಕೆ ಮ್ಯಾಮ್ ಲೈವ್ ಬಂದಿಲ್ಲ, ಇವತ್ತೇನಾಯ್ತು, ಅಥವಾ ಬನ್ನಿ ಮ್ಯಾಮ್ ಡಿಲೇ ಆಯ್ತು, ಈ ತರ ನೀವು ನನಗೆ ಹೇಳ್ದಾಗ್ಲೆ ನನಗದೊಂದು ಮೋಟಿವ್. ನೀವು ಒಂದೊಂದ್ಸಲನು ಒಂದೊಂದು MCQಗಳನ್ನ ಮ್ಯಾಮ್ ಇದಕ್ಕಿದು ಆನ್ಸರು, ಇದಕ್ಕಿದು, ಅಥವಾ ನಾ ತಪ್ಪು ಮಾಡ್ಬಿಟ್ಟೆ ಮ್ಯಾಮ್ ನನಗಿದು ಗೊತ್ತಿಲ್ಲ ಅನ್ನುವಾಗ ನನಗದೊಂದು ಮೋಟಿವ್, ನೀವು ನನ್ನ ಜೊತೆಗಿದ್ದೀರಾ, ಓಕೆ ಇನ್ನ ಪುಷ್ ಮಾಡೋಣ ಅಂತ. ಅಟ್ ಲಾಸ್ಟ್ ನಿಮ್ಮ ಸಪೋರ್ಟ್ ನನಗ್ ಬೇಕು. ಸೊ ನಿಮ್ಮ ಸಪೋರ್ಟ್ ನನಗ್ ಕೊಟ್ರೆ ಎವ್ರಿಥಿಂಗ್ ಐ ವಿಲ್ ಪ್ರಾಮಿಸ್. ಈ ಪ್ರಪಂಚದಲ್ಲಿ ಎಷ್ಟು ನಾಲೆಡ್ಜ್ಗಳು ಬೇಕೋ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟು ಗೈಡೆನ್ಸ್ ಬೇಕೋ ಅದನ್ನ ತಗೊಂಡ್ಬಂದು ನಿಮ್ ಮುಂದೆ ನಾನು ಇಡ್ತೀನಿ, ಫ್ರೀ ಆಗಿರ್ತೀನಿ. ಸೊ ದಟ್ ನೀವು ಗ್ರಾಬ್ ಮಾಡ್ಕೊಂಡು ನೀವು ಓದಿ ಒಳ್ಳೆ ಪೊಸಿಷನ್ಗೆ ಹೋಗಿ ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಫಾರ್ ಮೈ ಹೋಲ್ ಲೈಫ್, ಓಕೆನಾ. ಸೊ ಇದೊಂದು ನನ್ನ ಕೋರಿಕೆ. ಸೊ ದಟ್ ಮೈ ನೇಮ್ ಈಸ್ ದಿ ಮ್ಯಾಮ್ ಅಂತ ನಾನು ಶೇರ್ ಮಾಡ್ತೀನಿ ಲಿಂಕ್ ನ. ಸೊ ದಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಕ್ಲಾಸಸ್ಗಳು ನಾಳೆಯಿಂದಾನೇ ಶುರು ಆಗುತ್ತೆ, ನಾಳೆಯಿಂದಾನೇ ಕರೆಂಟ್ ಅಫೇರ್ಸ್ ಇಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಶುರು ಆಗುತ್ತೆ. ಸೊ ಇದೊಂದು ಸ್ಮಾಲ್ VAO ಪ್ಲಾನ್, VAO ವಿಜಯ ಯಾತ್ರೆ. ಸೊ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಪ್ಲಾನ್ ಶುರು ಆಗತ್ತೆ. ಎಲ್ರು ರೆಡಿ ಆಗಿರಿ. ಆಲ್ ದಿ ಬೆಸ್ಟ್ ವಿಲ್ ಕ್ರ್ಯಾಕ್ ದಿಸ್ ಟೈಮ್, ಓಕೆನಾ. ಅಷ್ಟೇ. ಸೊ ಲವ್ ಯು ಆಲ್. ಬೈ. ಮತ್ತೆ ನಾಳೆ ಮೀಟ್ ಆಗೋಣ.